ಇಲ್ಲಿ ಸೇರಿರುವ ಪ್ರತಿಯೊಂದು ಹಸಿದ ಆತ್ಮಗಳಿಗೂ ನಿಮ್ಮ ಸುಶಾಂತ್ ಮಾಡುವ ನಮಸ್ಕಾರಗಳು. ಈ ಮದ್ವೆ ಅನ್ನೋದಿದೆಯಲ್ಲ, ಇದೊಂಥರ ಈ ಉತ್ತರ ಕರ್ನಾಟಕದ ಖಡಕ್ ಜೋಳದ ರೊಟ್ಟಿ ಊಟ ಇದ್ದಂಗೆ. ಇದು ನೋಡೋದಕ್ಕೆ ಅಷ್ಟೇ ಬ್ಯೂಟಿಫುಲ್, ಆದ್ರೆ ತಿನ್ನೋಕ್ ಹೋದ್ರೆ ಬಹಳ ಕಷ್ಟ. ಆದ್ರೆ ಒಂದು ಸತಿ ಇದ್ರ ರುಚಿ ಹಿಡ್ಕೊಂಡ್ರೆ ಮಾತ್ರ ಸಾಯೋವರೆಗೂ ಬಿಡಕ್ಕಾಗಲ್ಲ. ಬರಬ್ಬರ ಹೇಳಿದ್ರು ನೋಡ್ರಿ. ಸಂಸಾರ ಅಂದ್ರೆ ಬರೀ ಹನಿಮೂನ್ ಅಲ್ಲ, ಅದೊಂಥರ ಈ ಪಕ್ಕ ಬಿಸಿಬೇಳೆ ಬಾತ್ ಥರ. ಪ್ರೀತಿ ಅನ್ನೋ ಅಕ್ಕಿ, ಹಾಗೆ ಜಗಳ ಅನ್ನೋ ಬೇಳೆ, ಅದ್ರ ಜೊತೆಗೆ ಅತ್ತೆ ಮಾವ ನಾದ್ರಿ ಅನ್ನೋ ತರಕಾರಿ, ಇದೆಲ್ಲ ಸೇರಿ ಈ ಲೈಫ್ ಅನ್ನೋ ಕುಕ್ಕರ್ ಒಳಗಡೆ ಬಿದ್ದು 3 ವಿಸಲ್ ಹೊಡಿಲೇಬೇಕು. ಆಗ್ಲೇ ಈ ಸಂಸಾರ ಅನ್ನೋದಕ್ಕೆ ಒಂದು ರುಚಿ ಸಿಗುವಂಥದ್ದು. ಮತ್ತೆ ಈ ಅತ್ತೆ ಮಾವ ಇವರೆಲ್ಲ ಇದಾರಲ್ಲ, ಅದು ಈ ಬಿಸಿಬೇಳೆ ಬಾತ್ಗೆ ಹಾಕೋ ಗರ್ಮಾ ಗರಂ ಒಗ್ಗರಣೆ ತರ. ಈ ಒಗ್ಗರಣೆ ಆಗಾಗ ಈ ಮೆಣಸಿನಕಾಯಿ ಸಾಸಿವೆ ಚಿಟಪಟ ಅಂತ ಸಿಡಿಬಹುದು, ಆದ್ರೆ ಒಗ್ಗರಣೆ ಇಲ್ಲ ಅಂದ್ರೆ ಸಂಸಾರಕ್ಕೆ ಫ್ಲೇವರ್ ಇರುತ್ತಾ ಹೇಳಿ? ಇನ್ನು ಇವತ್ತಿನ ನಮ್ಮ ಮೇನ್ ಡಿಶ್, ನಮ್ಮ ಆದಿ ಮತ್ತೆ ಲಕ್ಷ್ಮಿ. ಈ ಆದಿ ಇದನ್ನಲ್ಲ, ಇವನೊಂಥರ ಪಕ್ಕ ಅವಲಕ್ಕಿ ಒಗ್ಗರಣೆ, ಸ್ವಲ್ಪ ಖಾರ, ಸ್ವಲ್ಪ ಗರಿ ಗರಿ, ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ಸಿದ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವನೇ ಬೆಸ್ಟ್. ಇನ್ನು ನಮ್ ಲಕ್ಷ್ಮಿ, ಇವಳು ನೋಡೋಕೆ ತೆಳ್ಳಗೆ ನಾಜೂಕಾಗೇನೋ ಇದ್ದಾಳೆ, ಆದ್ರೆ ಇವಳು ಬಾಳೆ ಎಲೆ ಮೇಲೆ ಬಡಿಸೋ ಬಿಸಿ ಬಿಸಿ ಒಬ್ಬಟ್ಟು ತರ. ನೋಡೋಕೆ ತೆಳ್ಳಗೆ ನಾಜೂಕಾಗಿ ಹೇಗಿದಳೋ, ಒಳಗಡೆ ಅಷ್ಟೇ ಗಟ್ಟಿಯಾದ ಹೂರ್ಣ, ಅಂದ್ರೆ ವಿಶ್ವಾಸ ಇಟ್ಕೊಂಡಿರೋಳು. ಆದ್ರೆ ನೆನ್ಪಿರ್ಲಿ ಆದಿ, ಒಬ್ಬಟ್ಟು ಸ್ವಲ್ಪ ಗಟ್ಟಿ ಆದ್ರೂ ಕಷ್ಟನೇ, ಹುಷಾರು. ಇನ್ನು ಒಟ್ಟಾರೆ ಸಂಸಾರ ಅಂದ್ರೆ ಅನ್ಲಿಮಿಟೆಡ್ ಫುಲ್ ಮೀಲ್ಸ್ ಇದ್ದಂಗೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತಿನ ನಮ್ಮ ಈ ಸ್ಪೆಷಲ್ ಡಿಶ್ ನ ವೆಲ್ಕಮ್ ಮಾಡೋಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬೇಕೇ ಬೇಕು. Put your hands together for Adi and Lakshmi. ಅಣ್ಣ, ಸಾರಿ ಕಣೋ. ಯಾಕಂಜು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ಯಲ್ಲ, ಸಾರಿ ಏನಕ್ಕೆ? ನಿಮ್ಮ ಸರ್ಕ್ಯಾಸಮ್ ನನಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡ್ಯಾ? ಏನು ಸರ್ಕ್ಯಾಸಮೂ ಇಲ್ಲ, ನೀವೆಲ್ಲ ಸೇರ್ಕೊಂಡು ಏನೋ ಸರ್ಕಸ್ ಮಾಡ್ತಾ ಇದ್ದೆ. ಮಾಡಿ ಮಾಡಿ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡು, ಅದಕ್ಕೆ ಫೈನಲ್ ಟಚ್ ಮಾತ್ರ ನಾನು ಕೊಡ್ತೀನಿ. ನಾನು ಕೊಡೋ ಫೈನಲ್ ಟಚ್ ಹೆಂಗಿರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? 440 ವೋಲ್ಟ್ ಟ್ರಾನ್ಸ್ಫಾರ್ಮರ್ ಟಚ್. ಅಣ್ಣ ಪ್ಲೀಸ್ ಕಣೋ, ಇವತ್ತು ಮಾತ್ರ ಏನೂ ಮಾಡಬೇಡ. ನಾಳೆ ನಾಳೆ ಅಂದ್ಕೊಂಡಿದ್ರೆ ಜೀವನನೇ ಮುಗ್ದೋಗುತ್ತೆ ಅಂಜು. ನಾಳೆ ಮಾಡೋದನ್ನು ಇವತ್ತೇ ಮಾಡಬೇಕು, ಇವತ್ತು ಮಾಡೋದನ್ನು ಈಗಲೇ ಮಾಡಬೇಕು. ನನ್ನ ಆಂಕರಿಂಗ್ ಪಾರ್ಟ್ನರ್ ಅಂಜಲಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹೋಗೋಗು, ಆಲ್ ದ ಬೆಸ್ಟ್. ಮದುವೆ ಅಂದರೆ ಫುಲ್ ಮೀಲ್ಸ್ ಅಂತೆ. ಇವನ್ ತಲೆ, ನನ್ನ ಲೈಫು ಸೀದೋಗಿರೋ ರಾಗಿ ಮುದ್ದೆ ಆಗಿದೆ. ಇವತ್ತು ನಾನು ಕೊಡೋ ಶಾಕ್ಗೆ ಹೊಟ್ಟೆಗೆ ಅನ್ನ ಇಳಿಯೋದಿರಲಿ, ಗಂಟ್ಲಲ್ಲಿ ನೀರು ಕೂಡ ಇಳಿಯಲ್ಲ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮಿ ಪುರಾಣ.